ಬಾಗಲಕೋಟೆ ಉಪಸಮರದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು? ಬಿಜೆಪಿಯ ವೀರಣ್ಣ ಚರಂತಿಮಠ ಮೂರನೇ ಪ್ರಯತ್ನದಲ್ಲಿ ಗೆಲ್ತಾರ ಹಾಗಿದ್ರೆ? ಬಾಗಲಕೋಟೆ ಉಪಸಮರದಲ್ಲಿ ಗೆಲುವು ಯಾರಿಗೆ ದಕ್ಕತ್ತೆ, ಸೋಲು ಯಾರ ಪಾಲಾಗತ್ತೆ? ವೀರಣ್ಣ ಚರಂತಿಮಠ ಮೂರನೇ ಪ್ರಯತ್ನದಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳೇನಾದರೂ ಕಂಡು ಬರ್ತಾ ಇದೆಯಾ? ಮೊದಲು ಹೇಗಿತ್ತು ಮತದಾರರ ಮೂಡ್, ಈಗ ಹೇಗಿದೆ ಮತದಾರರ ಮೂಡ್? ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಕ್ಷಗಳ ಕಾರ್ಯಕರ್ತರು ಏನ್ ಹೇಳ್ತಾರೆ? ಬಾಗಲಕೋಟೆ ಉಪಸಮರದಲ್ಲಿ ಪೈಪೋಟಿಯಂತೂ ಸಿಕ್ಕಾಪಟ್ಟೆ ಇದೆ. ಸೊ ಮೂರನೇ ಪ್ರಯತ್ನ ವೀರಣ್ಣ ಚರಂತಿಮಠ ಅವರದು. ಗೆಲ್ತಾರ ಸೋಲ್ತಾರ ಅನ್ನುವಂತಹ ಕುತೂಹಲ. ಇನ್ನು ಕಾಂಗ್ರೆಸ್ನ ಉಮೇಶ್ ಮೇಟಿ ಮತ್ತು ಬಿಜೆಪಿಯ ವೀರಣ್ಣ ಚರಂತಿಮಠ ಪೈಕಿ ಗೆಲ್ಲೋದ್ಯಾರು ಅನ್ನೋದ್ರ ಬಗ್ಗೆ ಪಕ್ಷಗಳ ಕಾರ್ಯಕರ್ತರು ಏನಂತಾರೆ? ಹೈ ವೋಲ್ಟೇಜ್ ಆಗಿ ಪರಿಣಮಿಸಿದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು, ಶಾಸಕರು ಸಹ ಟೆಂಟ್ ಹೊಡಿದ್ದಾರೆ. ಅದರ ಜೊತೆಗೆ ಬಿಜೆಪಿ ಪಕ್ಷದಿಂದು ಸಹ ವಿಜೇಂದ್ರ ಸೇರಿದಂತೆ ಹಲವಾರು ನಾಯಕರು, ಮುಖಂಡರು ಇಲ್ಲಿ ಆಗಮಿಸಿ ತಮ್ಮದೇ ಆದಂತ ಒಂದು ಪ್ರಚಾರ ಮಾಡ್ತಿದ್ದಾರೆ. ಬನ್ನಿ, ಈ ಉಪಕ್ಷೇತ್ರದಲ್ಲಿ ಯಾರಿಗೆ ವಿಜಯ ಮಾಲ್ಯ ಆಗಲಿದೆ, ಯಾರಿಗೆ ಒಲವು ಆಗಲಿದೆ, ಜೊತೆಗೆ ಏನೆಲ್ಲ ಲೆಕ್ಕಾಚಾರ ಇದೆ ಗೆಲುವಿಗಾಗಿ ಅಂತ ಕೇಳೋಣ. ಈಗ ನಮ್ಮೊಂದಿಗೆ ಬಿಜೆಪಿ ಪಕ್ಷದ ಮಹಿಳಾ ಕಾರ್ಯಕರ್ತರಿದ್ದಾರೆ. ಅವರಿಗೆ ನಾನು ಕೇಳುವಂತ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಈ ಬಿಜೆಪಿ ಪಕ್ಷ ಯಾವ ತರ ಅವರು ಗೆಲುವಿಗೆ ಒಂದು ವಿಶ್ವಾಸ ಹೊಂದಿದ್ದಾರೆ, ಯಾವ ಕಾರಣದಿಂದ ವಿಶ್ವಾಸ ಹೊಂದಿದ್ದಾರೆ, ಜೊತೆಗೆ ಇಲ್ಲಿ ಜಾತಿ ಆಧಾರ ಮುಖ್ಯ ಆಗುತ್ತೋ, ಅನುಕಂಪ ಮುಖ್ಯ ಆಗುತ್ತೋ, ಜೊತೆಗೆ ಏನೆಲ್ಲ ಆಗುತ್ತೆ ಅಂತ ನಾವು ಕೇಳೋಣ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ, ಈಗ ಪಕ್ಷಕ್ಕೆ ನೀವು ಪ್ರಚಾರ ಮಾಡಿದ್ರಿ, ಇಲ್ಲಿನ ಪರಿಸ್ಥಿತಿ ಈ ಸತಿ ಯಾವ್ದಿದೆ ಅಂತ? ಈಗ ನಮ್ಮ ವಿಜಯ ಪತಾಕೆ ನಮಗ ಆಗ್ತೈತ್ರಿ ಬಿಜೆಪಿಗೆ. ಯಾಕಂದ್ರ ಅವ್ರ ಪಂಚ ಗ್ಯಾರಂಟಿ ಏನ್ ಕೊಟ್ಟಾರಲ್ರಿ, ಇಲ್ಲಿ ಏನು ಆಗುದಿಲ್ಲ. ನಮ್ಮ ವೀರಣ್ಣ ಚರಂತಿಮಠ ಸಾಹೇಬ್ರ ಅಭಿವೃದ್ಧಿನ ಇಲ್ಲಿ ಅವ್ರದ್ದು ಜಯಶಾಲಿಯನ್ನಾಗಿ ಮಾಡ್ತೈತಿ. ಈಗ ಕಾಂಗ್ರೆಸ್ ಪಕ್ಷದವರು ಅಭಿವೃದ್ಧಿ ಮಾಡಿದ ನಂತರ, ಗ್ಯಾರಂಟಿ ಯೋಜನೆ ಕೊಟ್ಟಿದ ನಂತರ ಅವರು ನಮ್ಮ ಜಯ ಖಚಿತ ಅಂತಾರ, ಅದಕ್ಕೆ ನೀವೇನ್ ಹೇಳ್ತೀರಿ? ಕಳೆದ 3 ವರ್ಷದಿಂದ ಎಲ್ಲಾ ಜನ ನೋಡ್ಯಾರ್ರಿ. ಯಾ ಹೆಣ್ಮಕ್ಳಿಗೂ ಎಲ್ಲಾ ಗೊತ್ತಾಗೈತಿ ಯಾ ಗ್ಯಾರಂಟಿ ಅಂದ್ರೆ ಏನೇನೆಲ್ಲ ತೊಂದರೆಗಳಾಗ್ಯಾವ ಅನ್ನೋದು. ಅವ್ರ ಏನ್ ಕೊಟ್ಟಾರ ಅಂತೇಳಿ ಯಾರು ಅವ್ರ ಮನೆಯಿಂದ ಕೊಡಾತಿಲ್ಲ. ಆದ್ರ ಕೊಟ್ಟೆ ಏನೋ ನಮ್ದು ಏನ್ ಹಂಗಂದ್ರನ ಇಲ್ಲಿ ಅಭಿವೃದ್ಧಿ 3 ವರ್ಷ ಕಾಲಕ್ಕಂದ್ರ ನಗರಸಭೆದ್ ಒಂದ್ ಕೆಲಸ ಆಗಿಲ್ಲ. ಮತ್ ಇದು ಯಾಕೆ ಆಗ್ಲಿಲ್ಲ? ಮತ್ತ ಅಭಿವೃದ್ಧಿ ಆಗ್ತಾ ಮಾಡ್ಯಾವಂತ ಯಾವ ರೀತಿ ಹೇಳ್ತಾರ? ಬಿಟ್ಟಿಡಿ ಒಂದ್ ಕೆಲಸ ಆಗಿಲ್ಲ. ಮತ್ತೆ ಇವ್ರು ತಮ್ಮ ಸ್ವಾರ್ಥಕ್ಕೋಸ್ಕರನ ಇದನ್ನ ಮಾಡಾಕತ್ತಾರ ಅಂತ ಈಗ ಇದು ಈ ಗ್ರಾಮದಲ್ಲಿ ಸಾಕಷ್ಟು ಪ್ರಚಾರ ಮಾಡುವಾಗ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆ ಸಂಬಂಧ ಮಹಿಳೆಯರು ನಮ್ಗೆ ಓಟ್ ಹಾಕಂತೀರಿ. ಯಾಕಂದ್ರೆ ಈ ಸದ್ಯ ಮಹಿಳೆಯರ ಮತದಾರ ಸಂಖ್ಯೆ ಹೆಚ್ಚಾಗಿದೆ. ಅದಕ್ಕೆ ನೀವು ಏನ್ ಗ್ಯಾರಂಟಿ ಯೋಜನೆ ನೋಡಾಕ್ತಿರೋ ಏನ್ ಮಾಡ್ತಾರೆ? ಸರ್, ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿರೋದ್ರಿಂದ ಒಂದ್ ಸಂಸಾರ ಒಡೆಯುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದ. ಆ ಗ್ಯಾರಂಟಿ ಯೋಜನೆಗಳನ್ನ ತಗೊಂಡು ಯಾರು ಒಂದ ಜೀವನವನ್ನ ನಡೆಸ್ತಾ ಇಲ್ಲ. ಮತ್ತೆ ಅವರು ಕೂಲಿ ಕಾರ್ಮಿಕರು ಕೂಲಿ ಮಾಡಿ ಜೀವನ ಬದುಕ್ತಾ ಇದಾರ. 1 ತಿಂಗಳು ಹಾಕಿದ್ರೆ 4 ತಿಂಗಳು ಗ್ಯಾಪ್ ಮಾಡ್ತಾರ. ಅಂತ ಸರ ಬಿಟ್ಟಿ ಭಾಗ್ಯಗಳನ್ನ ತಗೊಂಡು ಏನು ಉಪಯೋಗ ಇಲ್ಲ. ಶಾಲಾ ಮಕ್ಕಳಿಗೆ ಎಷ್ಟು ಅನಾನುಕೂಲತೆ ಇದೆ. ಶಾಲೆಗೆ ಹೋಗಕ್, ಕಾಲೇಜ್ಗೆ ಹೋಗಕ್ ಆಗ್ತಾ ಇಲ್ಲ. ಅವ್ರ ಸ್ಕಾಲರ್ಶಿಪ್ ತಡೆ ಹಿಡಿದಿದ್ದಾರೆ. ಸಂಧ್ಯಾ ಸುರಕ್ಷಣೆ ಅಂತ ನಮ್ ಸನ್ಮಾನ್ಯ ಬಾಗಲಕೋಟೆ ಉಪಚುನಾವಣೆ ಹೈ ವೋಲ್ಟೇಜ್ ಆಗಿ ಪರಿಣಮಿಸಿದೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ನಾಯಕರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಪ್ರಚಾರ ಕಾರ್ಯತಂತ್ರ ಮಾಡ್ತಿದ್ದಾರೆ. ಅವರೇ ಆದಂತಹ ಜಾತಿ ಲೆಕ್ಕಾಚಾರ, ಅನುಕಂಪ ಲೆಕ್ಕಾಚಾರ, ಅಭಿವೃದ್ಧಿ ಸೇರಿದಂತೆ ವಿವಿಧ ಲೆಕ್ಕಾಚಾರ ಮೂಲಕ ಗೆಲುವಿನ ಒಂದು ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಬನ್ನಿ, ಈಗ ನಮ್ಮೊಂದಿಗೆ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯಕರ್ತರಿದ್ದಾರೆ. ಅವರನ್ನು ಕೇಳೋಣ. ಅವರು ಪಕ್ಷದ ಗೆಲುವಿಗಾಗಿ ಯಾವ ತರ ಒಂದು ವಿಶ್ವಾಸ ಇಟ್ಟುಕೊಂಡಿದ್ದಾರೆ ಮತ್ತು ಇವರು ಯಾವ ಆಧಾರ ಮೇಲೆ ಪಕ್ಷ ಗೆಲ್ಲುತ್ತದೆ ಮಾಹಿತಿ ಕೇಳೋಣ. ಮೇಡಮ್, ಈಗ ಮೊದಲನೇದಾಗಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಅವರು ಇದ್ದಾರೆ. ಅವರಿಗೆ ಅನುಕಂಪ ಬರುತ್ತಂತಿರೋ ಅಥವಾ ಅಭಿವೃದ್ಧಿ ಬಗ್ಗೆ ಏನಾದ್ರು ಬರುತ್ತಂತ ನಿಮ್ಗೇನು? ನಾನು ಬಾಗಲಕೋಟೆ ಮಹಿಳಾ ಜಿಲ್ಲಾ ಅಧ್ಯಕ್ಷರು ಸುಮಿತ್ರಾ ಗುಳ್ಬಾಳ್ ಅಂತ. ಇವತ್ತು ನಾನು 15 ದಿವಸ ಆಯ್ತು ಒಂದು ನಾನು ಮಹಿಳೆಯರಿಗೆ ಕರ್ಕೊಂಡು ಇವತ್ತು ವಿವಿಧ ಭಾಗದಿಂದ ಎಲ್ಲ ಜಿಲ್ಲೆಯಿಂದ ಮತ್ತು ರಾಜ್ಯದಿಂದ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಎಲ್ಲ ಮಹಿಳೆಯರು ಪ್ರತಿಯೊಬ್ಬರು ನಾವು ಕೆಲಸ ಮಾಡತ್ತೀವಿ. ಇವತ್ತು ಅಭಿವೃದ್ಧಿನೂ ಆಯ್ತು ಮತ್ತು ಅನುಕಂಪನೂ ಆಯ್ತು. ಈಗ ಈ ಮಹಿಳಾ ಸಂಬಂಧಪಟ್ಟಂತ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದೀರಿ. ಮಹಿಳಾ ಯೋಜನೆಗಳು, ಸ್ತ್ರೀ ಶಕ್ತಿ ಇರ್ಬೋದು ಮತ್ತು ಗೃಹಲಕ್ಷ್ಮಿ ಇರ್ಬೇಕು, ಅದು ನಿಮ್ಗೆ ಯಾವ ಲಾಭ? ಗೃಹಲಕ್ಷ್ಮಿನೂ ಉಪಯೋಗ ಆಗೈತಿ. ಯಾಕಂದ್ರೆ ತಿಂಗಳ 2,000 ರೂಪಾಯಿ ತಪ್ಪದ ಹಾಕ್ತಾರ. ಆಮ್ಯಾಗ ಅನ್ನಭಾಗ್ಯ ಯೋಜನೆನೂ ಕೊಟ್ರ ನಮ್ ಸಿದ್ದರಾಮಯ್ಯ ಸರ್ಕಾರದವ್ರು. ಆಮ್ಯಾಗ ಯುವ ನಿಧಿ ಕೊಡ್ತಾರ. ಇವೆಲ್ಲಾನು ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಒಂದು ಸಬಲವಾಗಿ
ಪ್ರೋತ್ಸಾಹವಾಗದಂತದ್ದು. ಕಾಂಗ್ರೆಸ್ ಪಕ್ಷ ಇಲ್ಲಿ ನಮ್ ಬಾಗಲಕೋಟೆ ಬರೋದು ಗ್ಯಾರಂಟಿ. ಯಾಕಂದ್ರ HY ಮೇಟಿ ಸಾಹೇಬ್ರು ಕರುಣಾ ಜನಕರು ಇದ್ರು. ಯಾರು ಬಂದ್ರು ಅವ್ರು ಮಾತಾಡ್ಲಿಕ್ಕು ಯಾರಮ್ಮ ನೀನು ಅಲ್ಯಾಕ್ ನಿಂತಿ ಹೊರಗ್ ಬಾ ಅಂತ ಪ್ರತಿಯೊಂದು ಹೆಣ್ಮಗಳಿಗೆ ಮಾತಾಡಿ ನಾವು ಹತ್ತಿರವಾಗಿ ಕಂಡಿರುವಂತ ಮಹಿಳೆಯರು ನಾವು.